ಮ್ಯಾನ್ ಆಫ್ ಚಾಮರಾಜನಗರ್. ಸೊ ಮಕ್ಕಳ, ಇವತ್ತು ನಾವು ಕೆಮಿಸ್ಟ್ರಿ ಆರ್ಗ್ಯಾನಿಕ್ ಬ್ರಾಂಚ್ನ ಫಸ್ಟ್ ಚಾಪ್ಟರ್ ಆದಂತಹ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರೇನ್ಸ್ ಇಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಆಲ್ರೆಡಿ ನಿಮಗೆ ಈ ಚಾಪ್ಟರ್ನ ಇಲ್ಲಿ ಬರುವಂತಹ ಡೆಫಿನೇಷನ್, ಕ್ಲಾಸಿಫಿಕೇಷನ್, ನಾಮನ್ಕ್ಲೇಚರ್ ಆ್ಯಂಡ್ ಪ್ರಿಪ್ರೇಷನ್ ಆಲ್ರೆಡಿ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಆಗಿದೆ ವೀಡಿಯೋಸು. ಅದನ್ನು ಪ್ರತಿಭಾ ಮ್ಯಾಡಮ್ ಮಾಡಿದ್ದಾರೆ, ಅದನ್ನು ನೋಡ್ಕೋಬೋದು. ಸೊ ಇದ್ರದ್ದು ಕಂಟಿನ್ಯೂಷನ್ ಪಾರ್ಟ್ ಆಗಿ ನಾನು ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಅಂಡರ್ ದಿ ಫಿಸಿಕಲ್ ಪ್ರಾಪರ್ಟೀಸ್, ಸೊ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಬಂದಾಗ ನಮಗೆ ಫಿಸಿಕಲ್ ಸ್ಟೇಟ್ ಹೇಳ್ತೀವಿ, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಬಗ್ಗೆ ಹೇಳ್ತೀವಿ, ಡೆನ್ಸಿಟಿ ಬಗ್ಗೆ ಹೇಳ್ತೀವಿ, ಸಾಲ್ಯುಬಿಲಿಟಿ ಬಗ್ಗೆ ಹೇಳ್ತೀವಿ. ಸೊ ಫಿಸಿಕಲ್ ಸ್ಟೇಟ್ ಅಂತ ಹೇಳಿದಾಗ ಹ್ಯಾಲೋ ಆಲ್ಕೇನ್ಸ್ಗಳು ಭೌತಿಕ ಗುಣಲಕ್ಷಣಗಳು ಯಾವ ರೀತಿ ಇರ್ತವೆ, ಸೊ ಅದು ಸಾಲಿಡ್ ಆಗಿರತ್ತಾ, ಲಿಕ್ವಿಡ್ ಆಗಿರತ್ತಾ, ಅಥವಾ ಗ್ಯಾಸ್ ಆಗಿರತ್ತಾ ಅಂತ ಹೇಳೋದಾದರೆ, ಸೊ ದಿ ಲೋವರ್ ಮೆಂಬರ್ಸ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಆರ್ ಗ್ಯಾಸಸ್. ಸೊ ಗ್ಯಾಸ್ಗಳ ರೂಪದಲ್ಲಿ ಇರ್ತವೆ. ಹೈಯರ್ ಮೆಂಬರ್ಸ್ನ ನಾವು ತಗೊಂಡಾಗ, ಸೊ ಹೈಯರ್ ಮೆಂಬರ್ಸ್ ಆರ್ ಇನ್ ಸಾಲಿಡ್ಸ್ ಆರ್ ಲಿಕ್ವಿಡ್ಸ್. ಸೊ ಆಸ್ ದಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ಕ್ರೀಸಸ್, ಅವುಗಳ ಮಾಲಿಕ್ಯುಲರ್ ಮಾಸ್ಗಳು ಜಾಸ್ತಿ ಆಗ್ತಾ ಬರುತ್ತೆ, ಅವುಗಳ ಫಿಸಿಕಲ್ ಸ್ಟೇಟ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ದೆನ್ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಸೊ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಕರಗುವ ಬಿಂದು ಅಂತ ಹೇಳ್ತೀವಿ, ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಕುದಿಯುವ ಬಿಂದು ಅಂತ ಹೇಳ್ತೀವಿ. ಸೊ ಮೆಲ್ಟಿಂಗ್ ಪಾಯಿಂಟ್ ಅಂತ ತಗೊಂಡಾಗ ಹ್ಯಾಲೋ ಆಲ್ಕೇನ್ಸ್ಗಳ ಮೆಲ್ಟಿಂಗ್ ಪಾಯಿಂಟ್ ಯಾವ ರೀತಿ ವೇರಿ ಆಗುತ್ತೆ. ಸೊ ಡೈರೆಕ್ಟ್ ಆಗಿ ನಾವು ಹ್ಯಾಲೋ ಆಲ್ಕೇನ್ಸ್ನ ಮೆಲ್ಟಿಂಗ್ ಪಾಯಿಂಟ್ ಹೇಳಬಹುದು ಇನ್ ಕಂಪ್ಯಾರಿಸನ್ ವಿತ್ ಹೈಡ್ರೋಕಾರ್ಬನ್. ದಟ್ ಮೀನ್ಸ್, ಸೊ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನಮ್ಮ ಹತ್ರ ಮೀಥೇನ್ ಇದೆ ಅಂತ ಇಟ್ಕೊಳ್ಳೋಣ. ಹಾಗೇನೆ ಸೊ ಮೀಥೇನ್ದು ಡೆರಿವೇಟಿವ್ ಆದಂತಹ ಒಂದು ಹ್ಯಾಲೋ ಆಲ್ಕೇನ್ ತಗೊಳ್ಳೋಣ. ಸೊ ದಟ್ ಈಸ್ ದಿಸ್ ಇಸ್ ಮೀಥೇನ್, ದಿಸ್ ಇಸ್ ಕ್ಲೋರೋಮೀಥೇನ್ ಅಥವಾ ಮೀಥೈಲ್ ಕ್ಲೋರೈಡ್ ಅಂತ ಹೇಳ್ತೀವಿ. ಸೊ ವೆನ್ ವಿ ಕಂಪೇರ್ ದಿ ಮೆಲ್ಟಿಂಗ್ ಪಾಯಿಂಟ್ಸ್ ಆಫ್ ದೀಸ್ ಟೂ ಕಾಂಪೌಂಡ್ಸ್, ಹ್ಯಾಲೋ ಆಲ್ಕೇನ್ಸ್ ಆರ್ ಹ್ಯಾವಿಂಗ್ ಹೈಯರ್ ಮೆಲ್ಟಿಂಗ್ ಪಾಯಿಂಟ್ ವೆನ್ ಕಂಪೇರ್ಡ್ ಟು ದಿ ಕರೆಸ್ಪಾಂಡಿಂಗ್ ಹೈಡ್ರೋಕಾರ್ಬನ್ಸ್. ಅಂದರೆ ಸೊ ಹೈಡ್ರೋಕಾರ್ಬನ್ನ ಡೆರಿವೇಟಿವ್ ಆದಂತಹ ಹ್ಯಾಲೋ ಆಲ್ಕೇನ್ಗಳ ಮೆಲ್ಟಿಂಗ್ ಪಾಯಿಂಟ್ ಯಾವಾಗಲೂ ಕೂಡ ಜಾಸ್ತಿ ಇರುತ್ತೆ ಅವುಗಳ ರೆಸ್ಪೆಕ್ಟಿವ್ ಹೈಡ್ರೋಕಾರ್ಬನ್ಗೆ ನಾವು ಕಂಪೇರ್ ಮಾಡಿದಾಗ. ಯಾಕೆ ಹ್ಯಾಲೋ ಆಲ್ಕೇನ್ಸ್ಗಳ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ? ಬಿಕಾಸ್ ಇಲ್ಲಿ ನಾವು ಕ್ಲೋರೋ ಗ್ರೂಪು ಮತ್ತು ಕಾರ್ಬನ್ ನೋಡಿದಾಗ ದಿಸ್ ಹ್ಯಾಲೋಜನ್ ಆಟಮ್ ಇಸ್ ಹ್ಯಾವಿಂಗ್ ಹೈಯರ್ ಎಲೆಕ್ಟ್ರೋನೆಗೆಟಿವಿಟಿ ವೆನ್ ಕಂಪೇರ್ಡ್ ಟು ಕಾರ್ಬನ್ ಆಟಮ್. ಸೊ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳಿದ್ರೆ ಏನು? ಕೆಪಾಸಿಟಿ ಟು ವಿಡ್ರಾ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್ಸೆಲ್ಫ್ ಅಂದಾಗ CH3Cl, this chloro group is having more capacity to withdraw this electron towards itself. So it withdraw ಮಾಡಿದಾಗ ಏನಾಗುತ್ತೆ? We write partial positive negative charge and partial positive charge. So chlorine will get partial negative charge and carbon will get partial positive charge. So because of this polarity in the bond, it gets dipole-dipole interaction ಇರುತ್ತೆ ಈ ಮಾಲಿಕ್ಯೂಲ್. ಸೊ ಅಂಡ್ ದೇ ವಿಲ್ ಬಿ ವ್ಯಾನ್ ಡೆ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಗ್ರೇಟರ್ ದಿ ಡೈಪೋಲ್ ಇಂಟ್ರಾಕ್ಷನ್ ಇರೋ ಕಾರಣದಿಂದ ವಿ ನೀಡ್ ಮೋರ್ ಎನರ್ಜಿ ಟು ಬ್ರೇಕ್ ದ ಬಾಂಡ್. ಸೊ ಮೋರ್ ಎನರ್ಜಿ ಬೇಕು ಅಂತ ಹೇಳಿದಾಗ ಟೆಂಪ್ರೇಚರ್ನ ಕೂಡ ನಾವು ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಬಿಕಾಸ್ ಆಫ್ ದಿಸ್ ರೀಸನ್ ದಿಸ್ ಹ್ಯಾಲೋ ಆಲ್ಕೇನ್ಸ್ ಆರ್ ಹ್ಯಾವಿಂಗ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ವೆನ್ ಕಂಪೇರ್ಡ್ ಟು ದಿ ಕರೆಸ್ಪಾಂಡಿಂಗ್ ಹೈಡ್ರೋಕಾರ್ಬನ್ಸ್. ಹಾಗಾದರೆ ನಾವೀಗ ಹ್ಯಾಲೋಜನ್ ಗ್ರೂಪ್ಗಳು ವೇರಿ ಆದಾಗ, ಹ್ಯಾಲೋ ಗ್ರೂಪ್ಗಳು ವೇರಿ ಆದಾಗ, ಫಾರ್ ಎಕ್ಸಾಂಪಲ್ ವಿ ರೈಟ್ F CH3 Cl CH3 Br and CH3 I. ಸೊ ಹ್ಯಾಲೋಜನ್ ಗ್ರೂಪ್ಗಳು ವೇರಿ ಆದಾಗ ಯಾವ ರೀತಿ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ವೇರಿ ಆಗುತ್ತೆ? ಸೊ ಇಲ್ಲಿ ನಾವು ಹೇಳೋದಾದ್ರೆ ಆಸ್ ದಿ ಸೈಜ್ ಆಫ್ ದಿ ಹ್ಯಾಲೋಜನ್ ಆಟಮ್ ಇನ್ಕ್ರೀಸಸ್, ಸೊ ಸೈಜ್ ಜಾಸ್ತಿ ಆದಂಗೆಲ್ಲ ದಿ ಮೆಲ್ಟಿಂಗ್ ಪಾಯಿಂಟ್ ಆಲ್ಸೋ ಇನ್ಕ್ರೀಸಸ್. ಸೊ ಇಲ್ಲಿ ನಾವು ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ನ ಕಂಪೇರ್ ಮಾಡೋದಾದರೆ ಸೈಜ್ ಆಫ್ ದಿಸ್ ಅಯೋಡಿನ್ ಇಸ್ ಹ್ಯಾವಿಂಗ್ ಮೋರ್ ವೆನ್ ಕಂಪೇರ್ಡ್ ಟು ಫ್ಲೋರಿನ್. ಬಿಕಾಸ್ ನೀವು ಆಲ್ರೆಡಿ ಫಸ್ಟ್ ಇಯರಲ್ಲಿ ಓದಿದ್ದೀರಾ ಪಿರಿಯಾಡಿಕ್ ಪ್ರಾಪರ್ಟೀಸ್ ಚಾಪ್ಟರಲ್ಲಿ. ಸೊ ಡೌನ್ ದಿ ಗ್ರೂಪ್, ಸೊ ಮೇಲಿಂದ ಕೆಳಗಡೆ ಬರ್ತಾ ನಿಮಗೆ ಡೌನ್ ದಿ ಗ್ರೂಪ್ ಬಂದರೆ ಸೈಜ್ ಏನಾಗ್ತಾ ಹೋಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅಯೋಡಿನ್ ಇಸ್ ಹ್ಯಾವಿಂಗ್ ಮೋರ್ ಸೈಜ್ ಆ್ಯಂಡ್ ಕಂಪೇರ್ಡ್ ಟು ಫ್ಲೋರಿನ್.
ಹಾಗಾಗಿ size increases, melting point also increases. ಹಾಗಾಗಿ ಸೊ ದಿಸ್ ಆಟ್ ಸೈಜ್ ತುಂಬಾ ಕಡಿಮೆ ಇರೋದು ಯಾವುದಕ್ಕೆ? ಫ್ಲೋರಿನಿಗೆ. ಹಾಗಾಗಿ ದಿಸ್ ಈಸ್ ಹ್ಯಾವಿಂಗ್ ಲೆಸ್ಸರ್ ಬಾಯ್ಲಿಂಗ್ ಪಾಯಿಂಟ್ when compared to chlorine. Chlorine is having lesser boiling point when compared to bromine, and this is having lesser boiling point when compared to iodine. So ಈ ರೀತಿ ನಾವು ಹೇಳ್ಬೋದು. ಅದೇ ರೀತಿ when the number of carbon atoms is same and the halogen atom is same. For example, ನಮ್ಮ ಹತ್ರ ಐಸೋಮರ್ಸ್ ಇದೆ. ಫಾರ್ ಎಕ್ಸಾಂಪಲ್ ಈ ರೀತಿ ಒಂದು ಕಾಂಪೌಂಡ್ ಇದೆ ಅಂತ ಇಟ್ಕೊಳ್ಳೋಣ. ವಿ ಕಾಲ್ ದಿಸ್ ಆಸ್ 1 2 3 4 ಕಾರ್ಬನ್ ಆಟಮ್ಸ್ ಇದೆ ಅಂಡ್ ವಿ ಗೆಟ್ ಫಸ್ಟ್ ಪೊಸಿಷನ್ ಅಲ್ಲಿ ಏನಿದೆ? ಬ್ರೋಮೋ ಗ್ರೂಪ್ ಇದೆ. ಸೊ 1 ಬ್ರೋಮೋ ಬ್ಯೂಟೇನ್ ಅಂತ ಕರೀತೀವಿ. ಸೊ ಈ 1 ಬ್ರೋಮೋ ಬ್ಯೂಟೇನ್ ಅಲ್ಲಿ ಅದೇ ರೀತಿ ನಾವು ಇದ್ರದ್ದು ಇನ್ನೊಂದು ಐಸೋಮರ್ನ ಬರೆಯೋದಾದ್ರೆ we can write like this. So the name of this compound is 2 second position ಅಲ್ಲಿ ಬ್ರೋಮೋ ಗ್ರೂಪ್ ಇರೋದ್ರಿಂದ 2 ಬ್ರೋಮೋ root word is 4 ಹಾಗಾಗಿ ಬ್ಯೂಟ್. Since all the bonds are single bond, butane. So when we compare the melting point of these two compounds, so last example ನಾವು ಏನು ಓದಿದ್ವಿ? ಹೈಡ್ರೋಜನ್ ಆಟಮ್ಗಳು ವೇರಿ ಆಯಿತು. ಸೊ ಸೈಜ್ ವ್ಯತ್ಯಾಸ ಆದಂಗೆಲ್ಲ ಮೆಲ್ಟಿಂಗ್ ಪಾಯಿಂಟ್ ವೇರಿ ಆಗ್ತಾ ಬಂತು. ಬಟ್ ಈ ಎಕ್ಸಾಂಪಲ್ಸ್ ಅಲ್ಲಿ ಏನಾಗಿದೆ? ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಸೇಮ್ ಇದೆ, ಹ್ಯಾಲೋಜನ್ ಆಟಮು ಸೇಮ್ ಇದೆ. ಬಟ್ ಇಲ್ಲಿ ನಾವು ಮೆಲ್ಟಿಂಗ್ ಪಾಯಿಂಟ್ ನ ಹೇಳೋದಾದ್ರೆ ಸೊ ಆಸ್ ದಿ ಬ್ರಾಂಚಿಂಗ್ ಇನ್ಕ್ರೀಸಸ್. ಸೊ ಇಲ್ಲಿ ನೋಡಿ ಎಲ್ಲ ಸ್ಟ್ರೇಟ್ ಚೈನ್ ಅಲ್ಲೇ ಇದೆ, ಬಟ್ ಇಲ್ಲಿ ನಿಮಗೆ ಸೆಕೆಂಡ್ ಪೊಸಿಷನ್ ಅಲ್ಲಿ ಬ್ರಾಂಚಿಂಗ್ ಆಗಿದೆ. ಸೊ as branching increases, the melting point decreases. ಹಾಗಾಗಿ ಇವೆರಡನ್ನ ಕಂಪೇರ್ ಮಾಡಿದ್ರೆ ಮೆಲ್ಟಿಂಗ್ ಪಾಯಿಂಟ್ ಯಾವುದಕ್ಕೆ ಕಡಿಮೆ ಆಗುತ್ತೆ? ಸೊ ದಿಸ್ ಬ್ರೋಮೋ ಬ್ಯೂಟೇನ್ ಇಸ್ ಹ್ಯಾವಿಂಗ್ ಲೆಸ್ಸರ್ ಮೆಲ್ಟಿಂಗ್ ಬಾಯ್ಲಿಂಗ್ ಪಾಯಿಂಟ್ when compared to first one, that is 1 ಬ್ರೋಮೋ ಬ್ಯೂಟೇನ್. ಸೊ ಅದೇ ರೀತಿ ನಾವು ಇನ್ನೊಂದು ಇದ್ರದ್ದೇ ಐಸೋಮರ್ನ ನಾವು ತಗೊಳ್ಳೋದಾದ್ರೆ here this is 1 2 3. ಸೊ ಸೆಕೆಂಡ್ ಪೊಸಿಷನ್ ಅಲ್ಲಿ ಬ್ರೋಮೋ ಗ್ರೂಪ್ ಇದೆ, ಮಿಥೈಲ್ ಗ್ರೂಪ್ ಇದೆ. ಹಾಗಾಗಿ 2 ಬ್ರೋಮೋ 2 ಮಿಥೈಲ್ ಪ್ರೋಪೇನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಆಲ್ಸೋ ಐಸೋಮರ್. ನೋಡಿ 4 ಕಾರ್ಬನ್ ಇದೆ, 1 ಬ್ರೋಮೋ ಇದೆ. 4 ಕಾರ್ಬನ್ 1 ಬ್ರೋಮೋ, 4 ಕಾರ್ಬನ್ 1 ಬ್ರೋಮೋ. ಸೊ ಇದ್ರದ್ದು ನಾವು ಮೆಲ್ಟಿಂಗ್ ಪಾಯಿಂಟ್ ನ ಕಂಪೇರ್ ಮಾಡೋದಾದ್ರೆ ಫಾರ್ ದೀಸ್ ಟು ಕಾಂಪೌಂಡ್ಸ್ ದಿಸ್ ಈಸ್ ಹ್ಯಾವಿಂಗ್ ಲೆಸ್ಸರ್ ಬಾಯ್ಲಿಂಗ್ ಪಾಯಿಂಟ್ ಬಿಕಾಸ್ ಈ ಕಾಂಪೌಂಡ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಬ್ರಾಂಚಿಂಗ್ ಜಾಸ್ತಿ ಇದೆ. ಇಲ್ಲಿ ಒಂದು ಪೊಸಿಷನ್ ಅಲ್ಲಿ ಬ್ರಾಂಚಿಂಗ್ ಅಂದರೆ ಇಲ್ಲಿ 2 ಬ್ರಾಂಚಿಂಗ್ ಗ್ರೂಪ್ಸ್ ಇದೆ. ಹಾಗಾಗಿ ಈ ರೀತಿ ನಾವು ಹೇಳ್ಬೋದು. ಸೊ ಹಾಗಾಗಿ ಕನ್ಕ್ಲೂಷನ್ ಏನು ಬರ್ಬೋದು ಅಂತ ಹೇಳಿದ್ರೆ ಆಸ್ ಬ್ರಾಂಚಿಂಗ್ ಇನ್ಕ್ರೀಸಸ್ ಮೆಲ್ಟಿಂಗ್ ಪಾಯಿಂಟ್ ಡಿಕ್ರೀಸಸ್. ಅದೇ ರೀತಿ ನಾವು ಹ್ಯಾಲೋ ಅರಿನ್ ಅಂತ ತಗೊಂಡಾಗ ಸೊ ನೀವು ಆಲ್ರೆಡಿ ಫಸ್ಟ್ ಇಯರ್ ಅಲ್ಲಿ ಆರ್ಥೋ ಪೊಸಿಷನ್, ಪ್ಯಾರಾ ಪೊಸಿಷನ್, ಮೆಟಾ ಪೊಸಿಷನ್ ಬಗ್ಗೆ ಓದಿದ್ದೀವಿ. ಸೊ ಇಲ್ಲಿ ದಿಸ್ ಇಸ್ ಆರ್ಥೋ ಪೊಸಿಷನ್, ಮೆಟಾ, ಪ್ಯಾರಾ. ಸೊ when we compare these haloarine isomers here, ಸೊ ಎಲ್ಲಿ ನಿಮಗೆ ಪ್ಲೇನ್ ಆಫ್ ಸಿಮಿಟ್ರಿ ಇರುತ್ತೋ ಸೊ ಅಲ್ಲಿ ಇಲ್ಲಿ ನಿಮಗೆ ಸಿಮಿಟ್ರಿ ಇಲ್ಲ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಸೇಮ್ ಗ್ರೂಪ್ಸ್ ನಿಮಗೆ ಕಾಣಬೇಕು. ಸೊ ದಿಸ್ ಈಸ್ ಹ್ಯಾವಿಂಗ್ ಹೈಯರ್ ಬಾಯ್ಲಿಂಗ್ melting point and boiling point compared to these two isomers. These two are having comparable melting point. So ಇಲ್ಲಿ ಹಾಗಾಗಿ melting point and boiling point ಅಂತ ತಗೊಂಡಾಗ ನಾವು 4 ಟೈಪ್ಸ್ ಹೇಳ್ಬೋದು. ಒಂದು ಹ್ಯಾಲೋ ಆಲ್ಕೇನ್ಸ್ಗಳ ಮೆಲ್ಟಿಂಗ್ ಪಾಯಿಂಟ್ ಯಾವಾಗಲೂ ಕೂಡ ಜಾಸ್ತಿ ಇರುತ್ತೆ ಹೈಡ್ರೋಕಾರ್ಬನ್ಸ್ಗೆ ಕಂಪೇರ್ ಮಾಡಿದಾಗ. ಅದೇ ರೀತಿ when the size of the halogen atom increases, melting point also increases, second point. And the third point in isomers, as branching increases, melting point decreases. In case of arenes, para isomers are having higher melting points when compared to other two isomers. Then the next physical property is density. So density ಅಂದ್ರೆ ಗೊತ್ತು ನಿಮಗೆ ಸಾಂದ್ರತೆ. So ಸಾಂದ್ರತೆ ಅಂತ ತಗೊಂಡಾಗ ನಾವು mass by volume ಅಂತ ಬರೀತೀವಿ. So as mass is directly proportional to density. ಮಾಸ್ ಜಾಸ್ತಿ ಆದಂಗೆಲ್ಲ ಡೆನ್ಸಿಟಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋಜನ್ಸ್ ನಾವು ತಗೊಂಡಾಗ ಆಸ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್
ಸೊ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಜಾಸ್ತಿ ಆದಂಗೆಲ್ಲ ಹಾಗೆ as the size of halogen increases, halogen atom increases, density also increases. So number of carbon atoms ಜಾಸ್ತಿ ಆದಾಗಲೂ ಕೂಡ ಮಾಸ್ ಜಾಸ್ತಿ ಆಗುತ್ತೆ ನಿಮಗೆ. halogen atom size ಜಾಸ್ತಿ ಆದಾಗೆಲ್ಲ ಕೂಡ density ಜಾಸ್ತಿ ಆಗ್ತಾ ಹೋಗುತ್ತೆ. Then the last of the property is solubility. So solubility ಅಂತ ಬಂದಾಗ ನಾವು these haloalkanes are slightly soluble in water. ಕಡಿಮೆ ಪ್ರಮಾಣದಲ್ಲಿ ಮಾತ್ರ ನೀರಲ್ಲಿ haloalkanes ಗಳು ಕರಗ್ತವೆ, but they are soluble in organic non-solvents, non-polar solvents ಅಂತ ಕೂಡ ಕರೀತೀವಿ. So this is about the physical properties of haloalkanes and haloarenes. Then the next topic is chemical properties. So chemical properties anta helidaga, how does these haloalkanes and haloarenes react with other chemicals to form the products? So now haloalkanes na mettೊಂದು chemical ಜೊತೆ react ಮಾಡಿದಾಗ ನಮಗೆ ಬೇರೆ ಕೆಮಿಕಲ್ಸ್ ಗಳು ಸಿಗ್ತವೆ, ಅದನ್ನ ನಾವು ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಆಲ್ರೆಡಿ ರಿಯಾಕ್ಷನ್ಸ್ ಗಳ ಬಗ್ಗೆ ನೀವು ಫಸ್ಟ್ ಇಯರ್ ಅಲ್ಲಿ ಓದಿರ್ತೀವಿ. ಸೊ ಅಂಡರ್ ದಟ್ ದಿ ಮೇನ್ 3 ಕೆಮಿಕಲ್ ಪ್ರಾಪರ್ಟೀಸ್ ನ ನಮ್ಮ ಸಿಲೆಬಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಸೊ ದಿ ಫಸ್ಟ್ ಒನ್ ಇಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಏನು ಅದನ್ನು ಫಸ್ಟ್ ತಿಳ್ಕೊಳ್ಳೋಣ. ಸೊ ಇಲ್ಲಿ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು? ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ. ರೀಪ್ಲೇಸ್ಮೆಂಟ್ ಅಂದ್ರೆ ಒಂದರ ಜಾಗಕ್ಕೆ ಮತ್ತೊಂದು ಹೋಗುವಂಥದ್ದು. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದು ರಿಯಾಕ್ಟೆಂಟ್ ಇದೆ AB ಅಂತ ತಗೊಳ್ಳೋಣ. ಇಫ್ ವಿ ರಿಯಾಕ್ಟ್ ದಿಸ್ ರಿಯಾಕ್ಟ್ ವಿತ್ ಅನದರ್ ರಿಯಾಕ್ಟೆಂಟ್ C. ಸೊ ಇಲ್ಲಿ ರೀಪ್ಲೇಸ್ಮೆಂಟ್ ಮಾಡೋದು ಅಂದ್ರೆ ಏನು? ರೀಪ್ಲೇಸ್ಮೆಂಟ್ ಆಫ್ ಒನ್ ಆಟಮ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಬೈ ಅನದರ್ ಆಟಮ್ ಆರ್ ಗ್ರೂಪ್ ಆಫ್ ಆಟಮ್ಸ್. ಒಂದು ಆಟಮ್ನ ಜಾಗಕ್ಕೆ ಮತ್ತೊಂದು ಆಟಮ್ ಬಂದು ಕೂತ್ಕೊಳ್ಳುತ್ತದೆ. ಫಾರ್ ಎಕ್ಸಾಂಪಲ್ A, when this atom replaces B, we get the substituted product here. So ಇಲ್ಲಿ C ಹೋಗಿ ಯಾವ ಜಾಗಕ್ಕೆ ಕೂತು? B ಜಾಗಕ್ಕೆ. B outside ಬಂತು. So we are replacing the atom B with C. So this type of reactions we call as substitution reaction. So ಇಲ್ಲಿ substitution ಇಂದ ನ್ಯೂಕ್ಲಿಯೋಫಿಲಿಕ್ ಅನ್ನ ವರ್ಡ್ ಆಡ್ ಮಾಡಿದ್ದಾರೆ. So ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂದ್ರೆ, ಸೊ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡುವಂತಹ ಗ್ರೂಪ್ ಯಾವ್ದಾಗಿರುತ್ತೆ ಅಂದ್ರೆ ನ್ಯೂಕ್ಲಿಯೋಫೈಲ್. ಸೊ ನ್ಯೂಕ್ಲಿಯೋಫೈಲ್ ಅಂದ್ರೆ ಏನು? ಇದು ಕೂಡ ಫಸ್ಟ್ ಇಯರ್ ಅಲ್ಲಿ ಓದಿರ್ತೀರಾ. ದ ಸ್ಪೀಶೀಸ್ ವಿಚ್ ಆರ್ ಎಲೆಕ್ಟ್ರಾನ್ ರಿಚ್ ಅಂದ್ರೆ ಯಾವ ಸ್ಪೀಶೀಸ್ ಹತ್ರ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರುತ್ತೋ, ಅಥವಾ ವಿಚ್ ದೇ ಪೊಸೆಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಅವುಗಳ ಹತ್ರ ಯಥೇಚ್ಛವಾಗಿ ಎಲೆಕ್ಟ್ರಾನ್ಸ್ಗಳಿರ್ತಾವೋ, ಸೊ ಅಂತಹ ಸ್ಪೀಶೀಸ್ಗಳನ್ನ ನಾವು ನ್ಯೂಕ್ಲಿಯೋಫೈಲ್ಸ್ ಅಂತ ಕರಿತೀವಿ. ಸೊ ನ್ಯೂಕ್ಲಿಯೋಫೈಲ್ಸ್ ಅಂತ ತಗೊಂಡಾಗ ಸೊ ಬಿ ಪ್ಲೇಸ್ ನ ನ್ಯೂಕ್ಲಿಯೋಫೈಲ್ ರೀಪ್ಲೇಸ್ ಮಾಡ್ತಾರೆ. ಸೊ ಇಲ್ಲಿ ನಾವು ಇಲ್ಲಿ ಓದ್ತಾ ಇರುವಂತದ್ದು ಯಾವ ರಿಯಾಕ್ಷನ್ಸ್? ಹ್ಯಾಲೋಆಲ್ಕೇನ್ಸ್ ಗಳನ್ನ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಲೆಟ್ ಮಿ ಟೇಕ್ haloalkane, general form of haloalkane. When we treat this haloalkane with a nucleophile, that means electron rich species. So electron rich species jote ನಾವು react ಮಾಡಿದಾಗ, if this nucleophile replaces this halogen atom or Nu plus X minus. So and we call this as leaving group. ಹೊರಗಡೆ ಬರ್ತಾರೆ. ಸೊ ನ್ಯೂಕ್ಲಿಯೋಫೈಲ್ X ಜಾಗಕ್ಕೆ ಹೋಗಿ ಸಬ್ಸ್ಟಿಟ್ಯೂಟ್ ಆಗ್ತದೆ. X is coming outside, that we call as leaving group ಅಂತ ಕರಿತೀವಿ. ಸೊ ಹಾಗಾಗಿ R ಗೆ ನ್ಯೂಕ್ಲಿಯೋಫೈಲ್ ಅಟ್ಯಾಚ್ ಆಗುತ್ತೆ. ಹಾಗಾಗಿ ಈ ರಿಯಾಕ್ಷನ್ ನಾವು ಅಂತ ಕರಿತೀವಿ ಅಂದ್ರೆ we are substituting a nucleophile to haloalkane. ಹಾಗಾಗಿ ಈ ರಿಯಾಕ್ಷನ್ಸ್ ನಾವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. So substitution of a nucleophile in a haloalkane we call as nucleophilic substitution reaction. So ಇದಕ್ಕೆ ನಾವು examples ನಾವು ಕನ್ಸಿಡರ್ ಮಾಡೋದಾದ್ರೆ, so let me take one by one. ಇನ್ನು ಎರಡು different type of reactions ಇದೆ, elimination reaction and reaction with metals. So let me discuss it in the next class.
ಹಿಯರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ನಾವು ರಿಯಾಕ್ಷನ್ಸ್ ನ ಒಂದೊಂದೇ ಡಿಸ್ಕಸ್ ಮಾಡೋದಾದ್ರೆ ಸೊ ರಿಯಾಕ್ಷನ್ ವಿತ್ NaOH ಸೋಡಿಯಂ ಹೈಡ್ರಾಕ್ಸೈಡ್. ಸೊ ನಾವು ಹ್ಯಾಲೋ ಆಲ್ಕೇನ್ ನ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ RX ಪ್ಲಸ್ ಸೊ NaNH ಅಲ್ಲಿ ನ್ಯೂಕ್ಲಿಯೋಫೈಲ್ ಯಾವುದು ಇಸ್ OH ಮೈನಸ್ ಇಸ್ ನ್ಯೂಕ್ಲಿಯೋಫೈಲ್. ಸೊ ನಾವು ಕಂಪ್ಲೀಟ್ ಹೀಗೇನೆ ಮಾಲಿಕ್ಯೂಲ್ನ ಕನ್ಸಿಡರ್ ಮಾಡಿ ಬರೀಬೋದು ಅಥವಾ ನಮಗೆ we can consider the nucleophile as it is. ಸೊ ಈ ರೀತಿ ತಗೊಂಡಾಗ ಏನಾಗುತ್ತೆ ಸೊ ಇಲ್ಲಿ ಯಾವುದು ಸಬ್ಸ್ಟಿಟ್ಯೂಟ್ ಆಗುತ್ತೆ X ಪ್ಲೇಸಿಗೆ OH, ಹಾಗಾಗಿ ROH ಪ್ಲಸ್ X ಮೈನಸ್ is the leaving group. ಸೊ ಇಲ್ಲಿ ನಿಮಗೆ ಈ ಬಾಂಡೆಡ್ ಎಲೆಕ್ಟ್ರಾನ್ಸ್ ನ ಕಂಪ್ಲೀಟ್ X ತಗೊಂಡು ಹೊರಗಡೆ ಬರುತ್ತೆ. So this is having negative charge. Using these electrons, this nucleophile bonds with R group. So now general equation na kalkondre we can write number of reactions by using that general reaction. So ಇಲ್ಲಿ ನೀವು example R place ಅಲ್ಲಿ CH3 consider ಮಾಡಿ, X place ಅಲ್ಲಿ Cl ನ consider ಮಾಡಬಹುದು. ನೀವು reactions example ಬರೆಯಬೇಕು ಅಂತ ಹೇಳಿದ್ರೆ so OH minus ನ ತಗೊಂಡ್ರೆ ಏನಾಗುತ್ತೆ it forms CH3 OH plus Cl minus ಈ ರೀತಿ ಕನ್ಸಿಡರ್ ಮಾಡ್ತೀವಿ. ಸೊ ದಿ ಪ್ರಾಡಕ್ಟ್ ಇಸ್ OH ಫಂಕ್ಷನಲ್ ಗ್ರೂಪ್ ಇದೆ, ಅದನ್ನು ನಾವೇನಂತ ಕರಿತೀವಿ ಆಲ್ಕೋಹಾಲ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಮಿಥೈಲ್ ಗ್ರೂಪ್, ವಿ ಕಾಲ್ ದಿಸ್ ಆಸ್ ಮಿಥೈಲ್ ಆಲ್ಕೋಹಾಲ್ ಅಥವಾ ಮೆಥನಾಲ್. IPAC ನೇಮ್ ತಗೊಳ್ಳೋದಂದ್ರೆ ಮೆಥನಾಲ್ ಅಂತ ಕರಿತೀವಿ. ಸೊ ಅದೇ ರೀತಿ ನಾವು reaction of haloalkane with other nucleophile. The second one is water. So water na ನಾವು ತಗೊಳ್ಳೋದಾದ್ರೆ so water ಅಲ್ಲಿ ಇರುವಂತಹ nucleophile ಯಾವುದು again OH minus. The same product as it is RX plus OH minus, it gives alcohol plus X minus. Then the next sodium alkoxide ಅಂತ ಕರಿತೀವಿ. ಇಲ್ಲಿ ಆಲ್ಕೈಲ್ ಗ್ರೂಪ್ ಇರುತ್ತೆ, ಒಂದು ಆಕ್ಸಿಜನ್ ಥ್ರೂ ದಟ್ Na ಕನೆಕ್ಟ್ ಆಗಿದ್ರೆ ಸೋಡಿಯಂ ಆಲ್ಕೋಕ್ಸೈಡ್ ಅಂತ ಕರಿತೀವಿ. ಸೊ ಇನ್ ದಟ್ ಸೋಡಿಯಂ ಆಲ್ಕೋಕ್ಸೈಡ್ NaOR'. So here the nucleophile is O minus R'. So Na plus OR minus. ಸೊ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್. ಸೊ ಯಾವುದು ನಿಮಗೆ ನೆಗೆಟಿವ್ ಚಾರ್ಜ್ ಇರುತ್ತೋ ಅನಯಾನಿಕ್ ಸ್ಪೀಶೀಸ್, ಸೊ ಅದನ್ನು ನಾವು ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ. ಸೊ ಇದಕ್ಕೆ ನಾವು ಎಕ್ಸಾಂಪಲ್ ಬರೆಯೋದಾದ್ರೆ RX ಪ್ಲಸ್ OR' ಫಾರ್ಮ್ಸ್ ROR' ಪ್ಲಸ್ X minus. So ಇದು ನಿಮಗೆ ಗೊತ್ತು, two alkyl groups connected by an oxygen atom, we call this as ether. So ether is the product when an alkoxide nucleophile is substituted in the place of halogen atom. So ಇದೇ ರೀತಿ ಮಕ್ಕಳ we can make a table by rating the different reactants and the products. ಸೊ ನಾನು ನಿಮಗೆ 2-3 ರಿಯಾಕ್ಷನ್ಸ್ಗಳನ್ನ ಹೇಳ್ಕೊಡ್ತೀನಿ. ಅದೇ ರೀತಿ ನೀವು ಉಳಿದಿದ್ದ ರಿಯಾಕ್ಷನ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಇಲ್ಲಿ ಈಗ ನಮಗೆ ಜನರಲ್ ಆಗಿ RX is reacting with all the reactants. ಸೊ ಇಲ್ಲಿ ರಿಯೇಜೆಂಟ್ಸ್ಗಳನ್ನ ತಗೊಳ್ತಾ ಹೋಗೋಣ. ಸೊ ನಾವು ಯಾವ ರಿಯೇಜೆಂಟ್ ತಗೋತಾ ಇದ್ದೀವಿ, ಅದರಲ್ಲಿರುವಂತಹ ನ್ಯೂಕ್ಲಿಯೋಫೈಲ್ ಯಾವುದು ಅಂದರೆ ಅನಯಾನಿಕ್ ಸ್ಪೀಶೀಸ್ ಯಾವುದು, ರಿಯಾಕ್ಷನ್ ಯಾವ ರೀತಿ ಆಗ್ತಾ ಇದೆ ಅಂಡ್ ದಿ ಪ್ರಾಡಕ್ಟ್ ನೇಮಿಂಗ್ ಅಂತ ಬರೆಯುತ್ತಾ ಹೋಗ್ಬೋದು. ಸೊ ಫಸ್ಟ್ ನಿಮಗೆ ಆಲ್ರೆಡಿ ಹೇಳಿದೆ ನಾನು, ರಿಯೇಜೆಂಟ್ ಇಸ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ವಾಟ್ ಇಸ್ ನ್ಯೂಕ್ಲಿಯೋಫೈಲ್ ಪ್ರೆಸೆಂಟ್ ಇನ್ ದಿ ಸೋಡಿಯಂ ಹೈಡ್ರಾಕ್ಸೈಡ್? ದಿಸ್ ಇಸ್ OH ಮೈನಸ್. ಸೊ ರಿಯಾಕ್ಷನ್ ತಗೊಳ್ಳೋದಾದ್ರೆ RX plus OH minus gives ROH plus X minus. The product name is alcohol. So ಅದೇ ರೀತಿ ನಾವು ಉಳಿದ
second one is water, third one is sodium alkoxide, fourth one is sodium iodide, fifth one is ammonia, sixth one is primary amine. So ಇಷ್ಟಕ್ಕೂ ಬರೆಯೋಣ ಫಸ್ಟ್ ನಾವು ರಿಯಾಕ್ಷನ್ಸ್. So ಇಲ್ಲಿ the product name of this reaction is alcohol. So already ನಾನು ಇವೆರಡು ರಿಯಾಕ್ಷನ್ ಡಿಸ್ಕಸ್ ಮಾಡಿದೆ. Write the reaction here and write the product name here. ಆಯ್ತಾ? Next, sodium iodide. So the nucleophile present in sodium iodide is iodide. So RH plus I minus, it gives alkyl iodide plus X minus. So ಇಲ್ಲಿ ನೀವು RH ಪ್ಲೇಸ್ ಅಲ್ಲಿ ನಿಮಗೆ ಬೇಕಾಗಿರುವಂತ ಡಿಫರೆಂಟ್ ಎಕ್ಸಾಂಪಲ್ಸ್ ನ ಕನ್ಸಿಡರ್ ಮಾಡಬಹುದು. ನಾನು ಇಲ್ಲಿ ಜನರಲ್ ರಿಯಾಕ್ಷನ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನೀವು ಅಮೋನಿಯಾ. ಸೊ ಅಮೋನಿಯಾದಲ್ಲಿ ಇರುವಂತಹ ಅನಿಯಾನಿಕ್ ಸ್ಪೀಶೀಸ್ ಬಂದು NH2 amino. So RH plus NH2, it gives RNH2 plus X minus. So we call this as primary amine. So when nitrogen is attached to only one alkyl group, we call that as primary amine anta ಕರೀತೀವಿ. So the name of the product is here amine. Here the name of this compound is alkyl iodide. Okay. This is about the reaction of nucleophilic reaction of haloalkane with different nucleophiles. So students, then the next reaction is reaction of haloalkane with primary amine. So ಇಲ್ಲಿ ನಿಮಗೆ ಇರುವಂತಹ nucleophile ಬಂದು RNH minus. So RNH minus ಜೊತೆ ಅಂದ್ರೆ RX plus if it reacts with this haloalkane, so this nucleophile replaces this halo group. So R dash NH. So ಇದನ್ನ ನಾವು ಈ ರೀತಿ ಕೂಡ ಬರೀಬಹುದು. ಸೊ ಇಲ್ಲಿ ನಮಗೆ ಸಿಗುವಂತ ಪ್ರಾಡಕ್ಟ್ ಬಂದು ಸೆಕೆಂಡರಿ ಅಮೈನ್ ಅಂತ ಬರುತ್ತೆ. ಸೊ ದಿ ಪ್ರಾಡಕ್ಟ್ ನೇಮ್ ಇಸ್ ಸೆಕೆಂಡರಿ ಅಮೈನ್. ಇಫ್ ನೈಟ್ರೋಜನ್ ಇಸ್ ಅಟ್ಯಾಚ್ಡ್ ಟು 2 ಆಲ್ಕೈಲ್ ಗ್ರೂಪ್ಸ್, ಸೊ ಎರಡು ಆಲ್ಕೈಲ್ ಗ್ರೂಪ್ಸ್ ಗಳಿಗೆ ನೈಟ್ರೋಜನ್ ಅಟ್ಯಾಚ್ ಆಗಿದ್ರೆ ಅದನ್ನು ನಾವು ಸೆಕೆಂಡರಿ ಅಮೈನ್ ಅಂತ ಕರಿತೀವಿ. ದೆನ್ ದಿ ನೆಕ್ಸ್ಟ್ ರಿಯಾಕ್ಷನ್ ಇಸ್ ದಿಸ್ ಇಸ್ ಸೆಕೆಂಡರಿ ಅಮೈನ್. ಸೊ ಇಲ್ಲಿ ನಾವು ಪ್ರೈಮರಿ ಅಮೈನ್ ನ ಹ್ಯಾಲೋಆಲ್ಕೇನ್ ಜೊತೆ ಟ್ರೀಟ್ ಮಾಡಿದಾಗ ವಿ ಆರ್ ಗೆಟಿಂಗ್ ದಿ ಪ್ರಾಡಕ್ಟ್ ಸೆಕೆಂಡರಿ ಅಮೈನ್. ಅದೇ ನಾವು ಹ್ಯಾಲೋಆಲ್ಕೇನ್ ಅನ್ನು ಸೆಕೆಂಡರಿ ಅಮೈನ್ ಜೊತೆ ಟ್ರೀಟ್ ಮಾಡಿದಾಗ ದಟ್ ಮೀನ್ಸ್ ಸೊ ದಿ nucleophile in this compound is R dash N minus. So if we treat haloalkane with different alkyl groups ಅನ್ನು ತಗೊಳ್ಳೋದಾದ್ರೆ R dash ಈ ರೀತಿ ಕನ್ಸಿಡರ್ ಮಾಡ್ತೀವಿ. R double dash N minus. So the product is nitrogen is attached to 3 alkyl groups. So if nitrogen is attached to 3 alkyl groups, then we call that as a tertiary amine group. Tertiary amine is the product. So then if haloalkane is treated with
KCl, that is here K plus and Cl minus, cyanide group is the nucleophile. So when haloalkane reacts with cyanide group, that is cyanide nucleophile, it forms RCN. So carbon cyanide group replaces the halo group. So this we call this as nitrile. So if cyanide is the functional group, we then call it as nitrile is the product. Alkyl nitrile, we can also call this. Then the next reaction is AgCl. So AgCl jothe ನಾವು ಕನ್ಸಿಡರ್ ಮಾಡಿದಾಗ the product is RX again Cl minus, it forms RNC. So ಇಲ್ಲಿ ನಿಮಗೆ ಅನ್ಸ್ಬೋದು RCl ಪ್ರಾಡಕ್ಟ್ ಇತ್ತು, ಅದೇ ರೀತಿ ಇಲ್ಲಿ RNC ಸಿಗಬಹುದು ಬೇಕಿತ್ತು ಅಂತ. ಬಟ್ ಇನ್ ದಿಸ್ ಕೇಸ್ ವಿ ಗೆಟ್ isocyanide. Isocyanide is the product because ಇಲ್ಲಿ ಕಾರ್ಬನ್ ಆಲ್ಕೈಲ್ ಗ್ರೂಪ್ ಜೊತೆ ಬಾಂಡ್ ಮಾಡುತ್ತೆ. ಬಟ್ ಇನ್ ಕೇಸ್ ಆಫ್ AgCl, cyanide group using this nitrogen atom it get bonded to alkyl group because KCl ನಾವು ಕನ್ಸಿಡರ್ ಮಾಡಿದಾಗ this is ionic in nature. Ionic in nature ಅಂದ್ರೆ it exists as K plus ion, Cl minus ion. So in this cyanide ion, this carbon it acts as a donor atom. So by donating electrons, carbon get bonded to alkyl group. But ಇಲ್ಲಿ ನಮಗೆ AgCl ನಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಕೋವಲೆಂಟ್ ನೇಚರ್. ಸೊ Ag ಮತ್ತೆ cyanide ಮಧ್ಯೆ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಇರುತ್ತೆ. ಸೊ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಇರೋ ಕಾರಣದಿಂದ this nitrogen it acts as electron donor. So ಇಲ್ಲಿ ನಿಮಗೆ electron ನ ಡೊನೇಟ್ ಮಾಡುವಂತದ್ದು ನೈಟ್ರೋಜನ್ ಗ್ರೂಪ್. ಹಾಗಾಗಿ ಥ್ರೂ ನೈಟ್ರೋಜನ್ ಆಲ್ಕೈಲ್ ಗ್ರೂಪಿಗೆ ನೈಟ್ರೋಜನ್ ಬಾಂಡ್ ಆಗೋದ್ರಿಂದ ಸೊ RNC ಯಾವ ಆಟಮ್ ಬಾಂಡ್ ಆಗಿರುತ್ತೆ ಅದನ್ನು ಬರೀತೀವಿ. ಹಾಗಾಗಿ ನಿಮಗೆ RNC ಫಾರ್ಮೇಷನ್ ಆಗುತ್ತೆ. ಹಾಗಾಗಿ ನಾವು ದಿ ಪ್ರಾಡಕ್ಟ್ ಇಸ್ Cl ಅಂತ ಬಂದಾಗ ನೈಟ್ರೈಲ್ ಅಂತ ಕರೀತೀವಿ. ಸೊ ನೆಕ್ಸ್ಟ್ ರಿಯಾಕ್ಷನ್ಸ್ ಬಂದು KNO2, potassium nitrate. ಸೊ ಇಲ್ಲಿ ನ್ಯೂಕ್ಲಿಯೋಫೈಲ್ ಯಾವುದು? K plus NO2 minus. So the nucleophile is NO2 minus. So the reaction of this nucleophile with haloalkane NO2. So it forms RONO. So here the bond, the carbon of alkyl group get bonded to oxygen of nitro group. So here oxygen is the donor atom. So we call this product as alkyl nitrite. Alkyl nitrite ಅಂತ ಕರೀತೀವಿ. ಸೊ ಅದೇ ರೀತಿ AgNO2 ಜೊತೆ ರಿಯಾಕ್ಷನ್ ಮಾಡೋದಾದ್ರೆ here also the nucleophile is NO2, but here when haloalkane is treated with this nucleophile, here it forms RNO2. That means here nitrogen is the donor atom. So ಈ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, potassium nitrate ಅಲ್ಲಿ oxygen donates electron to the alkyl group, but in case of AgNO2 nitrogen atom donates electron to the alkyl group. So there is a bond between carbon of alkyl group and nitrogen. So we call this product as nitroalkane anta karithivi. Then the next reactant is RCOOAg. So here the nucleophile is RCOO minus. The sand of an ester. So here when haloalkane is treated with this reagent, the nucleophile it substitutes the in the place of halogens and it forms RCOOR dash. So here the product name is ester. Ester formation ಆಗುತ್ತೆ ಈ ಕೇಸಲ್ಲಿ. ಸೊ ಅದೇ ರೀತಿ ನೆಕ್ಸ್ಟ್ ನಾವು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಕನ್ಸಿಡರ್ ಮಾಡಿದ್ರೆ the nucleophile in this reaction is H minus. So when haloalkane is treated with this nucleophile we get
RH. That means hydrocarbon is the product. So hydrocarbon anta hege gottagutte nimage. For example, if you consider methyl group in the place of R and Cl in the place of X plus H minus, it gives CH4 plus Cl minus. We get methane as the product. So there is different groups that change and we get different products. Then the last reaction is reaction of haloalkane with alkyl metal. So here R dash minus is the nucleophile. So when we take this RH plus R dash minus as the nucleophile, we get R dash. Here also the product is hydrocarbon. Hydrocarbon product formation. For example, CH3Cl plus CH3 minus, we get CH3 plus Cl minus. Ethane is the product. So like the last two reagents, we are getting the product hydrocarbon as the product. So this is about the reactions of haloalkanes with different nucleophiles, and we are getting different products in these cases. So let's summarize the class. So now physical properties odudvi. So physical properties aadmele chemical properties nucleophilic substitution reaction definition tagondvi. Hagene reaction of this haloalkane with different nucleophiles now different products na bardi. So next class very important reactions, nucleophilic substitution reactions SN1 and SN2. Very important nucleophilic substitution reactions in the examination point of view. So ee eradu reactions na ನಾವು next class ಅಲ್ಲಿ ತಿಳ್ಕೊಳ್ಳೋಣ, ಡಿಸ್ಕಸ್ ಮಾಡೋಣ. So thanks for watching this video.